Hi, I am Kaviraj from scoringtarget.com. In today's session, we are going to conduct a quiz on the poem The Blind Boy based on the new exam pattern for SSLC students presented by ಕವಿರಾಜ್ರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ದ ಬ್ಲೈಂಡ್ ಬಾಯ್ ಅಂತಕ್ಕಂಥ ಪೋಯಮ್ ಮೇಲೆ ಕ್ವಿಝನ್ನು ಮಾಡ್ತಾ ಇದ್ವಿ. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, ಮೊದಲೆಲ್ಲ ಈ ಬ್ಲೈಂಡ್ ಬಾಯ್ ಪೋಯಮ್ ನಮಗೆ ಮೆಮೊರೈಸೇಷನ್ ಆಗಿತ್ತು. ಸೊ ನಾವು ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಲೈಂಡ್ ಬಾಯ್ ಯಾವುದಾದ್ರೂ ಒಂದನ್ನು ಓದ್ಕೋತಿದ್ವಿ. ಬಟ್ ಈ ಒಂದು ಹೊಸ ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರ ನಾವು ಎರಡು ಪೋಯಮ್ಗಳನ್ನ ಓದ್ಕೋಬೇಕು. ಕ್ವಾಲಿಟಿ ಆಫ್ ಮರ್ಸಿ ಮತ್ತು ದ ಬ್ಲೈಂಡ್ ಬಾಯ್ ಎರಡು ಮೆಮೊರೈಸೇಷನ್ ಥರನೇ ಓದ್ಕೋಬೇಕು. ಬಟ್ ನಿಮಗೆ ಇಡೀ ಒಂದು ಪೋಯಮನ್ನು ನಿಮಗೆ ಎಕ್ಸಾಮಲ್ಲಿ ಕೇಳೋದಿಲ್ಲ. ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ಅರ್ಧ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾರೆ. ಸೊ ನಾವು ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಅಂತಕ್ಕಂಥ ಪೋಯಮನ್ನು ಅದೇ ಥರ ನಾವು ಪ್ರಿಪೇರ್ ಆಗಬೇಕು. ಓಕೆ, ಸೊ ನೋಡೋಣ ಈಗ ಬ್ಲೈಂಡ್ ಬಾಯ್ ಪೋಯಮ್ದಿಂದ ಕ್ವಿಝ್ ನೋಡೋಣ. ಕ್ವೆಶನ್ 1, ಓ ಸೇ ವಾಟ್ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದಿ ಪೋಯಮ್ ಈಸ್ ಅಂತ ಡ್ಯಾಶ್ ಡ್ಯಾಶ್ ಕೊಟ್ಟಿದ್ದಾರೆ. ಅಂದರೆ ಪೊಯಮ್ನ ಈ ಒಂದು ಸಾಲನ್ನು ನಿಮಗೆ ಕೊಟ್ಟಿದ್ದಾರೆ, ಓ ಸೇ ವಾಟ್ ಅಂತ ಕೊಟ್ಟಿದ್ದಾರೆ. ಕೊಟ್ಟು ಈ ಒಂದು ವಾಕ್ಯವನ್ನು ಇನ್ನು ಕಂಪ್ಲೀಟಾಗಿ ಕೊಟ್ಟಿಲ್ಲ, ಅವರು ಅರ್ಧ ವಾಕ್ಯವನ್ನು ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಆ ಸೆಂಟೆನ್ಸನ್ನು ಪೂರ್ತಿ ಮಾಡಬೇಕು. ಸೊ ಈ ಒಂದು ಲೈನಲ್ಲಿ ಮುಂದೆ ಬರ್ತಕ್ಕಂಥ ಪದಗಳು ಯಾವುದು ಅಂತ. ಆಪ್ಷನ್ ಎ, ಆಫ್ ವಂಡರಸ್ ಥಿಂಗ್ಸ್ ಯು ಸಿ. ಆಪ್ಷನ್ ಬಿ, ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ಸಿ, ಈಸ್ ದ್ಯಾಟ್ ಥಿಂಗ್ ಕಾಲ್ ಲೈಟ್. ಡಿ, ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದಿ ಸೈಟ್ ಅಂತ ಇದೆ. ಸೊ ಮಕ್ಕಳು, ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಮಾಡ್ತಾ ಇದ್ವಿ. ಈ 10 ಸೆಕೆಂಡ್ಗಳಲ್ಲಿ ಸರಿಯಾದ ಉತ್ತರವನ್ನು ಕಾಮೆಂಟಲ್ಲಿ ಕೊಡಿ. ಇಡೀ ಲೈನನ್ನು ಟೈಪ್ ಮಾಡಿಬಿಡಿ. ಕೇವಲ ಸರಿಯಾದ ಆಪ್ಷನ್ಸ್ ನಂಬರನ್ನು ಮಾತ್ರ ಟೈಪ್ ಮಾಡಿ. ಓಕೆ, ನಿಮ್ಮ ಕೌಂಟ್ ಡೌನ್ ಮುಗಿದಿದೆ. ಈಗ ಸಮಯ, ನಮ್ಮ ಒಂದು ಉತ್ತರವನ್ನು ನೋಡ್ತಕ್ಕಂಥ ಸಮಯ. ಸರಿಯಾದ ಉತ್ತರ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್ ಅಂತ. ಈ ಪೊಯಮ್ ಕಂಪ್ಲೀಟ್ ಆಗಬೇಕಂದ್ರೆ, ಲೈನ್ ಕಂಪ್ಲೀಟ್ ಆಗಬೇಕಂದ್ರೆ ಓ ಸೇ ವಾಟ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್ ಅಂತ ಆಗುತ್ತೆ. ಓಕೆ, ಸೊ ಪ್ರತಿಯೊಂದು ಪ್ರಶ್ನೆ ಕೂಡ ಇದೇ ಥರ ನಾನು ಕೇಳಿದ್ದೀನಿ. ಒಂದು ಲೈನನ್ನು ಕೊಟ್ಟಿದ್ದೀನಿ, ಅರ್ಧ ಲೈನನ್ನು, ಉಳಿದ ಅರ್ಧ ಲೈನನ್ನು ಆಪ್ಷನಲ್ಲಿರುತ್ತೆ. ಸೆಲೆಕ್ಟ್ ಮಾಡಬೇಕು. ಮತ್ತು ಈ ಪ್ರಶ್ನೆ ಕೆಳಗಡೆ ಇದು ಇರುತ್ತೆ ನೋಡಿ, ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದಿ ಪೋಯಮ್ ಈಸ್ ಅಂತ. ಇದು ಪ್ರತಿಯೊಂದು ಪ್ರಶ್ನೆಗೆ ಈ ಒಂದು ಲೈನ್ ಸೇಮ್ ಇರುತ್ತೆ. ಸೊ ನಾನು ಈ ಲೈನನ್ನು ಪ್ರತಿಯೊಂದು ಪ್ರಶ್ನೆಗೂ ಪದೇ ಓದೋದಿಲ್ಲ. ಸೊ ಮೇಲಿನ ಒಂದು ಲೈನನ್ನು ಮಾತ್ರ ಓದ್ತಾ ಇರ್ತೀನಿ. ಸೊ ಈ ಕ್ವಿಝ್ ನೋಡ್ತಾ ನೀವು ಎಷ್ಟು ಉತ್ತರಗಳನ್ನ ಸರಿ ಕೊಡ್ತಾ ಇದ್ದೀರಾ, ಎಷ್ಟು ತಪ್ಪು ಉತ್ತರ ಕೊಡ್ತಾ ಇದ್ದೀರಾ ಅಂತ ನೋಟ್ಬುಕ್ಕಲ್ಲಿ ಒಂದು ನೋಟ್ ಮಾಡ್ಕೊಳ್ಳಿ. ಕ್ವಿಝ್ ಮುಗಿದ ನಂತರ ನಿಮ್ಮ ಸ್ಕೋರನ್ನು ಕಾಮೆಂಟಲ್ಲಿ ತಿಳಿಸಿ. ಸೆಕೆಂಡ್ ಕ್ವೆಶನ್, ವಿಚ್ ಐ ಮಸ್ಟ್ ಡ್ಯಾಶ್ ಡ್ಯಾಶ್. ನೋಡಿ ಏನಿದೆ. ಆಪ್ಷನ್ ಎ, ಥಿಂಗ್ ಕಾಲ್ ಲೈಟ್. ಬಿ, ಬ್ಲೆಸ್ಸಿಂಗ್ಸ್ ಆಫ್ ದಿ ಸೈಟ್. ಸಿ, ನೆವರ್ ಎಂಜಾಯ್. ಡಿ, ಪುವರ್ ಬ್ಲೈಂಡ್ ಬಾಯ್. ಓಕೆ, ನಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಯಾವ ಆಪ್ಷನ್ಸಿಂದ ಆ ಒಂದು ಲೈನ್ ಕಂಪ್ಲೀಟ್ ಆಗುತ್ತೆ. ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದಿ ಪೋಯಮ್ ಈಸ್. ಓಕೆ, ನಾವೀಗ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಸಿ, ವೆರಿ ಗುಡ್, ನೆವರ್ ಎಂಜಾಯ್ ಅಂತ ಆಗುತ್ತೆ. ವಿಚ್ ಐ ಮಸ್ಟ್ ನೆವರ್ ಎಂಜಾಯ್. ಓಕೆ, ಸಾಕಷ್ಟು ವಿದ್ಯಾರ್ಥಿಗಳು ಆಗಲೇ ಸರಿ ಉತ್ತರವನ್ನು ಕಾಮೆಂಟಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ರಿ. ಓಕೆ, ಥರ್ಡ್ ಕ್ವೆಶನ್ಗೆ ಹೋಗೋಣ. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಡ್ಯಾಶ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಎ, ಸನ್ ಶೈನ್ಸ್ ಬ್ರೈಟ್. ಬಿ, ಆಫ್ ದಿ ಸೈಟ್. ಸಿ, ಥಿಂಗ್ಸ್ ಯು ಸಿ. ಡಿ, ಡೇ ಆರ್ ನೈಟ್. ಓಕೆ, ನಿಮ್ಮ ಸರಿಯಾದ ಉತ್ತರಗಳನ್ನು ಕಾಮೆಂಟಲ್ಲಿ ಕೊಡ್ತಾ ಇರಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ನೋಡೋಣ ಎಷ್ಟು ವಿದ್ಯಾರ್ಥಿಗಳು ಸರಿ ಉತ್ತರವನ್ನು ಕೊಡ್ತಾ ಇದ್ದೀರಾ ಅಂತ. ಓಕೆ, ಕಾಮೆಂಟಲ್ಲಿ ಸಾಕಷ್ಟು ಉತ್ತರಗಳು ಬರ್ತಾ ಇವೆ. ವೆರಿ ಗುಡ್. ಬಟ್ ಕೆಲವೊಂದು ಮಕ್ಕಳು ಕೂಡ ರಾಂಗ್ ಉತ್ತರವನ್ನು ಕೊಡ್ತಾ ಇದ್ದೀರಾ. ಸೊ ಸರಿ ಉತ್ತರ ಯಾವುದು ಅಂತ ಇಲ್ಲಿ ನೋಡಿ, ಕೀ ಆನ್ಸರ್ ಬರ್ತಾ ಇದೆ. ಸೊ ಗ್ರೀನ್ ಕಲರ್ ಆಗ್ತಾಯಿದೆ ಆನ್ಸರ್. ಎಸ್, ಆಪ್ಷನ್ ಬಿ, ಆಫ್ ದಿ ಸೈಟ್. ವಾಟ್ ಆರ್ ದಿ ಬ್ಲೆಸ್ಸಿಂಗ್ಸ್ ಆಫ್ ದಿ ಸೈಟ್. ಈ ಒಂದು ಲೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ವೆಶನ್ 4, ಓ ಟೆಲ್ ಯುವರ್ ಪುವರ್ ಡ್ಯಾಶ್ ಡ್ಯಾಶ್. ಸೊ ಇದು ತುಂಬ ಸಿಂಪಲ್ ಆಗಿದೆ. ಆಪ್ಷನ್ ಎ, ಥಿಂಗ್ ಕಾಲ್ ಲೈಟ್. ಬಿ, ಗುಡ್ ಬಾಯ್. ಸಿ, ಮೈ ಬ್ಲೈಂಡ್ ಗಾಯ್. ಡಿ, ಬ್ಲೈಂಡ್ ಬಾಯ್. ನೋಡೋಣ ಕಾಮೆಂಟ್ಸ್ ಯಾವ್ದು ಬರುತ್ತೆ ಅಂತ ನೋಡೋಣ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಆನ್ಸರ್ ಕೂಡ ಸರಿಯೇ ಅನಿಸ್ತಾ ಇದೆ. ಓಕೆ, ಓ ಟೆಲ್ ಯುವರ್ ಪುವರ್ ಡ್ಯಾಶ್ ಡ್ಯಾಶ್. ಓಕೆ, ನೋಡೋಣ ಏನು ಉತ್ತರವನ್ನು ಕೊಡ್ತಾ ಇದ್ದೀರಾ ಅಂತ. ಓಕೆ, ನಾವು ಸರಿ ಉತ್ತರ ಕಡೆ ಹೋಗ್ತಾ ಇದ್ವಿ. ಸರಿಯಾದ ಉತ್ತರ ಎಸ್, ವೆರಿ ಗುಡ್, ಆಪ್ಷನ್ ಡಿ, ದ ಬ್ಲೈಂಡ್ ಬಾಯ್. ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್.
ಈ ಪೊಯಮನ್ನು ಆಗಲೇ ನೀವು ಮ್ಯೂಸಿಕನ್ನು ಕೇಳಿರ್ತೀರ ಅನ್ಕೋತೀನಿ. ಒಂದು ವೇಳೆ ಕೇಳಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ಸಾಂಗ್ ಇದೆ, ಕೇಳಿ. ನಿಮಗೆ ಇದು ಸಾಂಗ್ ಕೇಳಿದಾಗ ಇದು ಈಸಿಯಾಗಿ ನೆನಪು ಬರುತ್ತೆ. ಕ್ವೆಶ್ಚನ್ 5. ಯು ಟಾಕ್ ಆಫ್ ವಂಡರಸ್ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ ಥಿಂಗ್ಸ್ ಯು ಸಿ, ಬಿ ಮೈಸೆಲ್ಫ್ ಐ ಮೇಕ್, ಸಿ ಸನ್ ಶೈನ್ಸ್ ಬ್ರೈಟ್, ಡಿ ಬ್ಲೆಸ್ಸಿಂಗ್ಸ್ ಆಫ್ ದಿ ಸೈಟ್. ನೋಡಿ, ನಿಮ್ಗೆ ಯಾವುದು ಸರಿ ಉತ್ತರ ಆಗ್ಬೋದು. ಯಾವ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿದಾಗ ಆ ಒಂದು ಪೊಯಮ್ನ ಲೈನ್ ಕಂಪ್ಲೀಟ್ ಆಗುತ್ತೆ ಅಂತ ನೋಡಿ. ಯು ಟಾಕ್ ಆಫ್ ವಂಡರಸ್. ಓಕೆ, ಗೊತ್ತಾಗ್ತಿದೆ ಆನ್ಸರ್ ಅನ್ಕೋತೀನಿ. ವೆರಿ ಗುಡ್, ಒಳ್ಳೆಯ ರೀತಿ ರೆಸ್ಪಾನ್ಸ್ ಬರ್ತಿದೆ ಮಕ್ಕಳಿಂದ. ಈಗ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಎ ಥಿಂಗ್ಸ್ ಯು ಸಿ. ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 6. ಯು ಸೇ ದ ಸನ್ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ ಥಿಂಗ್ಸ್ ಕಾಲ್ ಲೈಟ್, ಬಿ ಮಸ್ಟ್ ನೆವರ್ ಎಂಜಾಯ್, ಸಿ ಶೈನ್ಸ್ ಬ್ರೈಟ್, ಡಿ ಥಿಂಗ್ಸ್ ಯು ಸಿ. ಓಕೆ, ನಾವೀಗ ಕೌಂಟ್ ಡೌನ್ ಪ್ರಾರಂಭ ಮಾಡ್ತಿದ್ದೇವೆ ಮಕ್ಕಳಿಗೆ. ನೋಡೋಣ ಯಾವ ಥರ ಉತ್ತರ ಬರ್ತದೆ. ಈಗ ನಾವು ಆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೂಡ ನಿಮಗೆ ಬಿಡಿಸಿದೆ. ಡಿಪಾರ್ಟ್ಮೆಂಟ್ ಅವರು ಇಂಗ್ಲೀಷ್ ಬಿಟ್ಟಿದ್ದರು, ಸೊ ಅದರ ಕೀ ಆನ್ಸರ್ ಕೂಡ ಮಾಡಿದ್ದೀನಿ. ಸೊ ಇಲ್ಲಿ ಕೂಡ ಎಲ್ಲ ರಿಪೀಟ್ ಆದಂಥ ಪ್ರಶ್ನೆಗಳನ್ನು ನಾವು ನೋಡಿದ್ವಿ ನಮ್ಮ ಸಾಕಷ್ಟು ಕ್ವಿಜ್ಗಳಲ್ಲಿ. ಓಕೆ, ನಾವೀಗ ಸರಿ ಉತ್ತರ ಯಾವುದು ಅಂತ ನೋಡೋಣ. ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ ಶೈನ್ಸ್ ಬ್ರೈಟ್. ಯು ಸೇ ದ ಸನ್ ಶೈನ್ಸ್ ಬ್ರೈಟ್. ಕ್ವೆಶ್ಚನ್ 7. ಐ ಫೀಲ್ ಹಿಮ್ ವಾರ್ಮ್ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ ಬಟ್ ಹೌ ಕ್ಯಾನ್ ಹೀ, ಆಪ್ಷನ್ ಬಿ ಐ ಸ್ಲೀಪ್ ಆರ್ ಪ್ಲೇ, ಸಿ ಎವರ್ ಕೀಪ್ ಅವೇಕ್, ಡಿ ಟ್ವೇವರ್ ಆಲ್ವೇಸ್ ಡೇ. Okay, let's start your countdown and give your correct answer in the comment box. I am waiting for your answers, and also hit the like button to encourage me to make the more quiz questions. Okay, your time is over now. We will have to look the correct answer is the green color is but how can he. Option A I feel him warm but how can he. Next question, or make it day dash dash. Option A bright, option B or night, option C light, option D sight. ಓಕೆ, ನಿಮ್ಮ ಉತ್ತರಗಳಿಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಉತ್ತರಗಳನ್ನು ಕೊಡಿ. ಸೊ ಈ ಪೊಯಮ್ದಿಂದಲೂ ಕ್ವಶನ್ಗಳನ್ನು ಈಸಿಯಾಗಿ ನೆನಪಿಟ್ಕೊಂಡು ಎಕ್ಸಾಮಲ್ಲಿ ಬರೀಬೇಕಂದ್ರೆ ಆ ಪೊಯಮನ್ನು ರಾಗಬದ್ಧವಾಗಿ ಹಾಡೋದನ್ನು ಕಲ್ತ್ಕೊಳ್ಳಿ. ಓಕೆ, ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಕೇವಲ ಟೆಕ್ಸ್ಟ್ ಬುಕ್ ಓದಿದ್ರೆ ಅರ್ಥ ಆಗೋದಿಲ್ಲ. ನೋಡೋಣ ಈಗ ಉತ್ತರ ಏನು ಬರ್ತಾ ಇದೆ. ಎಸ್, ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ ನೈಟ್, ಆರ್ ಮೇಕ್ ಇಟ್ ಡೇ ಆರ್ ನೈಟ್. 9ನೇ ಪ್ರಶ್ನೆ, ಮೈ ಡೇ ಆರ್ ನೈಟ್ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ ಥಿಂಕ್ ಆರ್ ಲೈಟ್, ಆಪ್ಷನ್ ಬಿ ಮೈಸೆಲ್ಫ್ ಐ ಮೇಕ್, ಸಿ ಹೌ ಕ್ಯಾನ್ ಹೀ, ಡಿ ಶೈನ್ಸ್ ಬ್ರೈಟ್. ಓಕೆ, ಇಲ್ಲಿ ಒಂದು ಟೆಕ್ನಿಕ್ ಏನಂದರೆ ಈ ಸೆಂಟೆನ್ಸ್ ನೋಡ್ಕೋಬೇಕು. ಮೊದಲು ಮೈ ಡೇ ಆರ್ ನೈಟ್ ಅಂತ ಇದು ಹಚ್ಚಿ ನೋಡಬೇಕು, ಆಮೇಲೆ ಮೈ ಡೇ ಆರ್ ನೈಟ್ ಅಂತ ಬಿ ಆಪ್ಷನ್ ಹಚ್ಚಿ ನೋಡಬೇಕು. ಸೊ ಯಾವುದು ಸರಿ ಅನಿಸುತ್ತೆ ಅಂತ ನೋಡ್ಬೋದು. ಓಕೆ, ಈಗ ಉತ್ತರಗಳು ಸಾಕಷ್ಟು ಬರ್ತವೆ. ಎಲ್ಲ ಉತ್ತರ ಓದೋಕ್ಕಾಗ್ತಾ ಇಲ್ಲ, ತುಂಬ ಸ್ಪೀಡಾಗಿ ಬರ್ತವೆ. ನಾವೀಗ ಸರಿ ಉತ್ತರದ ಕಡೆಗೆ ಹೋಗ್ತಾ ಇದ್ದೀವಿ. ಆಪ್ಷನ್ ಬಿ ಮೈ ಸೆಲ್ಫ್ ಐ ಮೇಕ್. ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ಈ ಹಗಲು ರಾತ್ರಿ ಅನ್ನೋದು ನನ್ನ ಪ್ರಕಾರನೇ ಹೇಳ್ತೀನಿ ಅಂತ. Question number 10. Whenever I sleep dash dash. The appropriate option to complete this line of the poem is option A never enjoy, option B poor blind boy, option C or play, D keep awake. ನೋಡೋಣ ಯಾರು ಯಾವ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ವೆರಿ ಗುಡ್. ಎಲ್ಲೋ ಕೆಲವೊಂದು ಆಪ್ಷನ್ಸ್ ಮಾತ್ರ ಬೇರೆ ಬೇರೆ ಬರ್ತಾ ಇವೆ. ಓಕೆ, ನೋಡೋಣ ಅಂತ. ಯಾಕೆ ಕನ್ಫ್ಯೂಸ್ ಆಗ್ತಾ ಇದೆ ಅನ್ಕೋತೀನಿ. ಮಕ್ಕಳಿಗೆ ಕನ್ಫ್ಯೂಸ್ ಮಾಡ್ಕೊಡಿ, ತುಂಬ ಸೆಂಟೆನ್ಸ್ ಈಸಿಯಾಗಿದೆ. ನೋಡೋಣ ಉತ್ತರ ಏನಿದೆ. ಎಸ್, ಆಪ್ಷನ್ ಸಿ ಆರ್ ಪ್ಲೇ. ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ. ನಾನು ಯಾವಾಗ ಮಲಗ್ತೀನಿ ಅಥವಾ ಆಟ ಆಡ್ತೀನಿ ಅಂತ. ಕ್ವೆಶ್ಚನ್ ನಂಬರ್ 11. ಆ್ಯಂಡ್ ಕುಡ್ ಐ ಎವರ್ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ ಮೈ ಸೆಲ್ಫ್ ಐ ಮೇಕ್, ಬಿ ಕೀಪ್ ಅವೇಕ್, ಸಿ ಸ್ಲೀಪ್ ಆರ್ ಪ್ಲೇ, ಡಿ ಡೇ ಆರ್ ನೈಟ್.
ನೋಡಿ ನಿಮ್ಮ ಕೌಂಟರ್ ಸ್ಟಾರ್ಟ್ ಆಗಿದೆ. ಈ 10 ಸೆಕೆಂಡ್ಗಳ ಅವಧಿಯಲ್ಲಿ ನಿಮ್ಮ ಸರಿಯಾದ ಆನ್ಸರನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಈ ಟೈಮ್ ಮೇಂಟೈನ್ ಮಾಡಿದರೆ ನಿಮ್ಮ ಎಕ್ಸಾಮ್ಗಳಲ್ಲಿ ಕೂಡ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು. ಯಾಕಂದರೆ 120 ಕ್ವೆಶನ್ಸ್ ಒಂದು ಪೇಪರಲ್ಲಿರುತ್ತೆ. ಸೊ ನೀವು ಟೈಮ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಆಗೋದಿಲ್ಲ. ಅದಕ್ಕಾಗಿ ನಾನು ಪ್ರತಿಯೊಂದು ಲೈವ್ ಒಂದು ಕ್ವಿಝಲ್ಲಿ ನಾನು ಈ ಟೈಮನ್ನು ಇಟ್ಟಿರ್ತೀನಿ. ಟೈಮರ್ ಇಡೋ ಉದ್ದೇಶ ಏನಂದರೆ ಟೈಮ್ ಸೆನ್ಸ್ ಬೆಳೀಲಿ ಅಂತ. ಓಕೆ, ನೀವೆಲ್ಲ ಉತ್ತರ ಕಡೆಗೆ ನೋಡ್ತಾ ಇದ್ದಿರಬೇಕು ಏನೇ ಉತ್ತರ ಬರಬಹುದು 11 ಅಂತದಲ್ವಾ. ಸೊ ನೋಡಿ ಯಾವ ಆಪ್ಷನ್ಸ್ನ ಕಲರ್ ಗ್ರೀನ್ ಆಗ್ತಿದೆ ಅಂತ. ಆಪ್ಷನ್ ಬಿ, ಕೀಪ್ ಅವೇಕ್. ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೇಕ್. 12th ಕ್ವೆಶನ್, ವಿತ್ ಮೀ ಟ್ವೀವರ್ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ, ಐ ಫೀಲ್ ಹಿಮ್ ವಾರ್ಮ್. ಆಪ್ಷನ್ ಬಿ, ಓ ಸೇ ವಾಟ್ ಈಸ್ ದ್ಯಾಟ್. ಸಿ, ಪುವರ್ ಬ್ಲೈಂಡ್ ಬಾಯ್. ಡಿ, ಆಲ್ವೇಸ್ ಡೇ. ಓಕೆ, ತುಂಬ ಈಸಿಯಾಗಿದೆ ಪ್ರಶ್ನೆ. ನೋಡೋಣ ಯಾವ ಉತ್ತರಗಳನ್ನು ಕೊಡ್ತಾರೆ, ಯಾವ ಒಂದು ಆಪ್ಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಓಕೆ, ವೆಲ್ ಡನ್ ಸ್ಟೂಡೆಂಟ್ಸ್, ವೆರಿ ವೆಲ್ ಡನ್. ಯು ಆರ್ ಡೂಯಿಂಗ್ ವೆರಿ ವೆಲ್ ಪರ್ಫಾರ್ಮೆನ್ಸ್ ಇನ್ ದ ಕ್ವಿಝ್. ಕ್ವಿಝ್ ಅಂದರೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ ಅನ್ಕೋತೀನಿ ಮಕ್ಕಳಿಗೆ. ಯಾಕಂದರೆ ಪ್ರತಿದಿನ ಮಕ್ಕಳ ಕ್ವಿಝಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಸರಿಯಾದ ಉತ್ತರ ಏನಿರ್ಬೋದು. ಓಕೆ, ಡಿ ಆಪ್ಷನ್, ಆಲ್ವೇಸ್ ಡೇ. ವಿತ್ ಮೀ ಟ್ವೀವರ್ ಆಲ್ವೇಸ್ ಡೇ. Next question, 13. With heavy sighs dash dash. Option A, I often hear. Option B, I am a king. C, I sleep or play. D, I must never enjoy. ವಿತ್ ಹೆವಿ ಸೈಜ್. ನೋಡಿ ಆ ಒಂದು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಯಾವ ಆಪ್ಷನ್ಸನ್ನು ತೆಗೆದುಕೊಳ್ಳಬೇಕು. ಓಕೆ, ಕೌಂಟ್ ಡೌನ್ ಸ್ಟಾರ್ಟೆಡ್ ನೌ. You give your answer in the comment box and also focus on the question and the options, and later I will tell the correct key answer. ಓಕೆ, ನಾವೀಗ ಕೀ ಆನ್ಸರ್ ನೋಡೋಣ. ಸರಿಯಾದ ಉತ್ತರ ಬರ್ತಾ ಇದೆ. ಎಸ್, ಆಪ್ಷನ್ ಎ, ಐ ಆಫನ್ ಹಿಯರ್. ವಿತ್ ಹೆವಿ ಸೈಜ್ ಐ ಆಫನ್ ಹಿಯರ್. ಕ್ವೆಶನ್ ನಂಬರ್ 14. ಯು ಮೌಡ್ ಮೈ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ, I never can know. Option B, a hapless O. C, things you see. D, myself I make. Okay, let's start at your countdown. ನಿಮ್ಮ ಸಮಯ ಪ್ರಾರಂಭ ಆಗಿದೆ. ಸಮಯ ಮುಗಿತಿರುವೊಳಗಾಗಿ ಸರಿಯಾದ ಉತ್ತರವನ್ನು ಕೇವಲ ಆಪ್ಷನ್ಸನ್ನು ಮಾತ್ರ ಎಂಟರ್ ಮಾಡಿ. ಹಾಗೆ ನಮ್ಮ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಾನು ಪ್ರತಿದಿನ ಮಾಡ್ತಕ್ಕಂಥ ಲೈವ್ ಕ್ಲಾಸ್ಗಳ ವೀಡಿಯೋಗಳ ನೋಟಿಸ್ ನಿಮ್ಮ ಮೊಬೈಲ್ಗೆ ಬಿಫೋರೇ ಬರುತ್ತೆ. ಓಕೆ, ನಾವೀಗ ಉತ್ತರ ನೋಡೋಣ ಏನಿರ್ಬೋದು ಉತ್ತರ. ಓಕೆ, ಗೆಸ್ ಮಾಡಿ ಕಾಮೆಂಟ್ ಮಾಡ್ತಾಯಿರಿ. ಸರಿಯಾದ ಉತ್ತರ ಬರ್ತಾ ಇದೆ. ಎಸ್, ಆಪ್ಷನ್ ಬಿ, ಹ್ಯಾಪ್ಲೆಸ್ ಓ. ಯು ಮೋರ್ನ್ ಮೈ ಹ್ಯಾಪ್ಲೆಸ್ ಓ. ಓಕೆ, ಏನು ನೋಡ್ತಾ ಇದ್ದೀರಾ? ನೆಕ್ಸ್ಟ್ ಕ್ವೆಶನ್ ಯಾಕೆ ಬರ್ತಾ ಇಲ್ವಾ ಅಂತ ವೇಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕ್ಯೂರಿಯಾಸಿಟಿ ಬರಲಿ ಅಂತಲೇ ನಾನು ವೇಟ್ ಮಾಡ್ತಾ ಇರೋದು. ಮಕ್ಕಳೇ, ಕ್ವಿಝ್ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾಯಿದೆ. ಮಕ್ಕಳು ಕೂಡ ಡೈಲಿ 3 ಕ್ಲಾಸ್ಗಳನ್ನ ಅಬ್ಸರ್ವ್ ಮಾಡ್ತಾರೆ. 5 ಗಂಟೆಗೆ ಲೈವ್ ಕ್ಲಾಸ್ ಆಗಿರ್ಬೋದು, 6 ಗಂಟೆಗೆ ಮತ್ತೊಂದು ಸಬ್ಜೆಕ್ಟ್ ಲೈವ್ ಕ್ಲಾಸ್, 7 ಗಂಟೆಗೆ ನನ್ನ ಒಂದು ಕ್ವಿಝ್ ಪ್ರೋಗ್ರಾಮ್. ಮೂರು ಪ್ರೋಗ್ರಾಮ್ಗಳು ನಿಮಗೆ ಪ್ರತಿದಿನ ಮಾಡ್ತಾ ಇದ್ದೀನಿ. ಯಾಕೆ 3 ಮಾಡ್ತಾಯಿದ್ದೀನಿ ಅಂದರೆ ಎಕ್ಸಾಮ್ ತುಂಬ ಸಮೀಪ ಬಂದಿವೆ. ಎಲ್ಲ ಸಬ್ಜೆಕ್ಟ್ಗಳ ಸಿಲೆಬಸ್ ಕವರ್ ಮಾಡೋ ಸಲುವಾಗಿ ನಾನು ಪ್ರತಿದಿನ 3 ಲೈವ್ ಕ್ಲಾಸನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೆ ನೋಡ್ತಾ ಇರಿ. ಮುಂದಿನ ಪ್ರಶ್ನೆ ಬರ್ತಾ ಇದೆ. ಕ್ವೆಶ್ಚನ್ ನಂಬರ್ 15. ಬಟ್ ಶ್ಯೂರ್ ವಿತ್ ಪೇಷನ್ಸ್ ಡ್ಯಾಶ್ ಡ್ಯಾಶ್. ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದಿ ಪೋಯಮ್ ಈಸ್ ಆಪ್ಷನ್ ಎ, ಐ ಆಫನ್ ಹಿಯರ್. ಆಪ್ಷನ್ ಬಿ, ಮೈ ಹ್ಯಾಪ್ಲೆಸ್ ಓ. ಆಪ್ಷನ್ ಸಿ, ಐ ಕ್ಯಾನ್ ಬಿಯರ್. ಡಿ, ವಿತ್ ಹೆವಿ ಸೈಜ್. ನೋಡೋಣ ನಿಮ್ಮ ಉತ್ತರ ಏನು ಬರ್ಬೋದು. ತುಂಬ ಈಸಿಯಾಗಿದೆ. ಈ ಥರ ಎಕ್ಸಾಮಲ್ಲಿ ಕೇಳಿದರೆ ತುಂಬ ಈಸಿಯಾಗುತ್ತೆ. ಬಟ್ ಒಂದು ಟೆಕ್ನಿಕ್ ಏನಂದರೆ ಈ ಪೊಯಮನ್ನು ಸಾಂಗನ್ನು ಕೇಳಿ ಅಥವಾ ಪೊಯಮನ್ನು ರಾಗಬದ್ಧ ಹಾಡೋದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಮ್ಯೂಸಿಕ್ ಕೇಳಬೇಕಂದ್ರೆ ದ ಬ್ಲೈಂಡ್ ಬಾಯ್ ಪೊಯಮ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಆ ಒಂದು ಸಾಂಗ್ ಕೂಡ ಸಿಗುತ್ತೆ. ಓಕೆ, ನಾವೀಗ ಕೀ ಉತ್ತರ ಕಡೆ ಹೋಗೋಣ. ಕೀ ಉತ್ತರ ಆಪ್ಷನ್ ಸಿ, ಐ ಕ್ಯಾನ್ ಬಿಯರ್. ಬಟ್ ಶ್ಯೂರ್ ವಿತ್ ಪೇಷನ್ಸ್ ಐ ಕ್ಯಾನ್ ಬಿಯರ್. ಇದು ಒಂದು ಸೆಂಟೆನ್ಸ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್. 16th. A loss I never dash dash. Option A, can bear. Option B, can know. Option C, I often hear. Option D, a king.
ನೋಡಿ ಮಕ್ಕಳೇ, ನಿಮಗೆ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ಆಗಿರ್ಬೋದು ಅಥವಾ ದ ಬ್ಲೈಂಡ್ ಬಾಯ್ ಆಗಿರ್ಬೋದು, ಸೊ ಆ ಪೊಯಮ್ದಿಂದ ನಿಮ್ಗೆ ಯಾವುದೇ ಉತ್ತರ ಗೊತ್ತಾಗಲಿಲ್ಲ ಅಂದರೆ ಏನು ಬೇಕಂದರೆ ಆ ಪೊಯಮನ್ನು ಒಂದು ಬಾರಿ ಇಡೀ ಪೊಯಮನ್ನು ನೆನಪು ಮಾಡ್ಕೊಳ್ಳಿ, ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. ಓ ಪುವರ್ ಓ ಸೇ ವಾಟ್ ಇಸ್ ಥಿಂಕ್ ಆರ್ ಲೈಟ್, ಈ ಥರ ಒಂದು ಪೊಯಮನ್ನು ಇಡೀ ಪೊಯಮನ್ನು ನೆನಪು ಮಾಡ್ಕೊಳ್ಳಿ. ಆವಾಗ ಈ ಸೆಂಟೆನ್ಸ್ ಬಂದಾಗ ನೇರವಾಗಿ ಆಪ್ಷನ್ಸ್ ಕಡೆಗೆ ನೋಡ್ತಾ ಇರಿ. ಸೊ ಈಗ ನಾವು ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋಣ. 10 ಸೆಕೆಂಡಲ್ಲಿ ನಿಮ್ಮ ಉತ್ತರ ಕಂಪ್ಲೀಟ್ ಆಗಿರಲಿ. ಹಾಗೆ ಎಷ್ಟು ಸರಿ ಉತ್ತರ ಕೊಡ್ತಾ ಇದ್ದೀರಾ, ತಪ್ಪು ಉತ್ತರ ಕೊಡ್ತಾ ಇದ್ದೀರಾ ಅಂತ ನೋಟ್ ಮಾಡ್ಕೊಳ್ಳಿ. ಕ್ವಿಜ್ನ ಕೊನೆಯಲ್ಲಿ ನಿಮ್ಮ ಸ್ಕೋರನ್ನು ತಿಳಿಸಿ. ನನಗೂ ಕೂಡ ತುಂಬ ಹ್ಯಾಪಿ ಆಗುತ್ತೆ ನೀವು ಒಳ್ಳೆ ಸ್ಕೋರ್ ಮಾಡಿದರೆ. ಓಕೆ, ನೋಡೋಣ ಉತ್ತರ ಬರ್ತಾ ಇದೆ. ಆಪ್ಷನ್ ಬಿ, ಎಸ್, ವೆರಿ ಗುಡ್, ಕ್ಯಾನ್ ನೋ ಅಂತ. ಓಕೆ, ಲಾಸ್ ಐ ನೆವರ್ ಕ್ಯಾನ್ ನೋ, ನನಗೇನು ನಷ್ಟ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ ಬಾಲಕ ತನ್ನ ಅಂಧತ್ವದ ಬಗ್ಗೆ. ಓಕೆ, ಇನ್ನೂ 4 ಪ್ರಶ್ನೆಗಳು ಉಳಿದಿವೆ. ಹಾಗೆ ಹಿಟ್ ಮಾಡಿ ಬೇಗ ಬೇಗ ನಮ್ಮ ಲೈಕ್ ಬಟನ್ಗೆ. ಕ್ವೆಶ್ಚನ್ 17, ದೆನ್ ಲೆಟ್ ನಾಟ್ ವಾಟ್ ಐ ಡ್ಯಾಶ್ ಡ್ಯಾಶ್, ದೆನ್ ಲೆಟ್ ನಾಟ್ ವಾಟ್ ಐ ಡ್ಯಾಶ್ ಡ್ಯಾಶ್. ನೋಡಿ ಆಪ್ಷನ್ ಎ, ಕ್ಯಾನಾಟ್ ಹ್ಯಾವ್, ಬಿ, ಕಾಲ್ ಲೈಟ್, ಸಿ, never enjoy, D, sleep or play. ಓಕೆ, ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋಣ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಟ್ ಬೇಗ ಬೇಗ ಉತ್ತರಗಳನ್ನ ಕಾಮೆಂಟಲ್ಲಿ ಕೊಡಿ. ನಾನು ಕಾಮೆಂಟಲ್ಲಿ ಉತ್ತರವನ್ನು ಕೊಡಿ ಅಂತ ಯಾಕೆ ಹೇಳ್ತಂದರೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಕೇವಲ ಸುಮ್ಮನೆ ವೀಡಿಯೋ ನೋಡ್ತಾ ಕೂತ್ರೆ ಪ್ರಾಕ್ಟೀಸ್ ಆಗೋದಿಲ್ಲ. ಅಲ್ಲಿ ನೀವು ಯಾವಾಗ ಉತ್ತರವನ್ನು ಕೊಡೋಕ್ಕೆ ಟ್ರೈ ಮಾಡ್ತೀರೋ ಅಲ್ಲಿ ನಿಮ್ಮದು ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಇನ್ವಾಲ್ವ್ಮೆಂಟ್ ಇದ್ದಾಗ ಸಹಜವಾಗಿ ಪ್ರಶ್ನೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಎಕ್ಸಾಮ್ಗೆ ನೇರವಾಗಿ ನೆನಪು ಬರುತ್ತೆ, ಓ ನಮಗೆ ಸರ್ ಕ್ವಿಝಲ್ಲಿ ಈ ಥರ ಮಾಡಿದ್ರಲ್ಲ, ಸೊ ಇದೇ ಆಪ್ಷನ್ ಇರ್ಬೋದು ಅಂತ ನಿಮ್ಗೆ ಗೆಸ್ ಆಗುತ್ತೆ. ಈಗ ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಮಾಡೋಣ. ಓಕೆ, ಸಾಕಷ್ಟು ಉತ್ತರಗಳು ಬರ್ತಾಯಿವೆ, ಓದೋಕ್ಕೆ ಆಗ್ತಾ ಇಲ್ಲ. ಎಷ್ಟು ಉತ್ತರಗಳ ಮೇಲೆ ಉತ್ತರ ಮೇಲೆ ಉತ್ತರ. ಓಕೆ, ತುಂಬ ಆ್ಯಕ್ಟಿವ್ ಆಗಿ ಸ್ಟೂಡೆಂಟ್ಸನ್ನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಮಯ ಈಗ ಮುಗಿದಿದೆ. ನಾವೀಗ ಕೀ ಉತ್ತರ ಕಡೆ ಹೋಗ್ತಾ ಇದ್ವಿ. ಸರಿಯಾದ ಉತ್ತರ ಆಪ್ಷನ್ ಎ, ಕ್ಯಾನಾಟ್ ಹ್ಯಾವ್. ದೆನ್ ಲೆಟ್ ನಾಟ್ ವಾಟ್ ಐ ಕ್ಯಾನಾಟ್ ಹ್ಯಾವ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. Question number 18. My cheer of mind dash dash. Option A, often hear, B, keep awake, C, I can bear, D, destroy. ಓಕೆ, ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಉತ್ತರಗಳು ಬೇಗ ಬೇಗ ಬರಲಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮೋರ್ ದೆನ್ 70% ಜನ ವೀಡಿಯೋಗಳನ್ನ ನೋಡ್ತಾ ಇದ್ದಾರೆ. 100%ಅಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಬಟ್ 70% ಜನ ಸಬ್ಸ್ಕ್ರೈಬ್ ಆಗಿಲ್ಲ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ. ಯಾಕಂದರೆ ನಾನು ಪ್ರತಿದಿನ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ನೋಟಿಸ್ ಬರುತ್ತೆ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ. ಸೊ ಬೇಗ ನೀವು ಆ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು. ಉತ್ತರ ನೋಡೋಣ. ಈಗ ಯಾವ ಆಪ್ಷನ್ಸ್ನ ಕಲರ್ ಗ್ರೀನ್ ಆಗ್ತಿದೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಲೆಟ್ಸ್ ಸಿ. Option D, destroy. Very good. My cheer of mind, destroy. Question number 19. Whilst thus I sing, the appropriate option to complete this line of the poem is option A, I am a king, B, I sleep or play, C, I must never enjoy, D, I feel him warm. ಓಕೆ ಮಕ್ಕಳೇ, ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಹೇಗೆ ಅನಿಸ್ತಿದೆ ಪ್ರತಿದಿನ ಲೈವ್ ಕ್ಲಾಸ್ಗಳು? ನಾವೀಗೆಲ್ಲ ಬೇರೆ ಬೇರೆ ಸ್ಟೂಡೆಂಟ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನೀವು ಕೂಡ ಯಾರಾದರೂ ಲೈವ್ ಕ್ಲಾಸ್ ಮಾಡ್ತೀನಿ ಅಂತ ಇಷ್ಟ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ನಮಗೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕೂಡ ಒಂದು ಅವಕಾಶವನ್ನು ಕೊಡ್ತೀನಿ, ಒಂದು ವೇದಿಕೆಯನ್ನು ಕೊಡ್ತೀನಿ, ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೋಬೋದು. ಸೊ ಇವತ್ತಿನ ಒಂದು 19ನೇ ಪ್ರಶ್ನೆಯ ಉತ್ತರ ಬರ್ತಾ ಇದೆ. ದಟ್ ಈಸ್ ಆಪ್ಷನ್ ಎ. ವೆರಿ ಗುಡ್. ಐ ಆಮ್ ಅ ಕಿಂಗ್. I am king, you also king in the exam. Whilst thus I king, I am a king. ಸೊ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ, 20ನೇ ಪ್ರಶ್ನೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಪ್ರತಿದಿನ ಒಂದು ಕ್ಲಾಸ್ ಕೂಡ ಮಿಸ್ ಮಾಡ್ಕೋಬೇಡಿ. ಪ್ರತಿದಿನ ನಾವು 3 ವೀಡಿಯೋಗಳನ್ನ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಸ್ಟೂಡೆಂಟ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. 19th ಕ್ವೆಶ್ಚನ್ ಮುಗಿತು. ಈಗ 20ನೇ ಪ್ರಶ್ನೆ. ಆಲ್ದೋ ಅ ಪುವರ್ ಡ್ಯಾಶ್ ಡ್ಯಾಶ್. ತುಂಬ ಸಿಂಪಲ್ ಆದ ಪ್ರಶ್ನೆ. ಆಪ್ಷನ್ ಎ, ಸನ್ ಶೈನ್ಸ್ ಬ್ರೈಟ್. Option B, myself I make. C, always day. D, blind boy. ಓಕೆ, ನಿಮ್ಮ ಉತ್ತರಗಾಗಿ ವೇಟ್ ಮಾಡ್ತಿದ್ದೀನಿ. ಬೇಗ 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 ಉತ್ತರಗಳು ಬರಲಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಕ್ವಿಜ್ ಮುಗಿದ ನಂತರ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನಾವೀಗ ಸರಿ ಉತ್ತರ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ. ಆಪ್ಷನ್ ಡಿ, ಬ್ಲೈಂಡ್ ಬಾಯ್. ಆಲ್ದೋ ಅ ಪುವರ್ blind boy.
ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಲ್ಲಿವರೆಗೆ ತುಂಬ ಸಾಕಷ್ಟು ಆ್ಯಕ್ಟಿವ್ ಆಗಿ ನೀವು ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು. ಹೀಗೆ ಪ್ರತಿದಿನ ಲೈವ್ ಕ್ಲಾಸಲ್ಲಿ ಅಟೆಂಡ್ ಆಗ್ತಾ ಇರಿ. ಹಾಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊತಾ ಇರಿ. ಮತ್ತು ಈ ವಿಡಿಯೋನ ಇನ್ನೊಂದು ಬಾರಿ ನೋಡಿ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು, ಆಪ್ಷನ್ಸ್ಗಳು ಮತ್ತು ಸರಿಯಾದ ಉತ್ತರ ಬರ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಪ್ರತಿದಿನ ವಿಡಿಯೋ ನೋಡೋಕ್ಕೆ ನಿಮಗೆ ಆಗೋದಿಲ್ಲ, ನಿಮ್ಮ ಡೇಟಾ ಕೂಡ ಇರೋದಿಲ್ಲ. ಹೀಗಾಗಿ ಬರ್ಕೊಂಡಿಟ್ಟರೆ ನಿಮ್ಮ ಎಕ್ಸಾಮ್ ಸಮೀಪ ಬಂದಾಗ ಅವುಗಳು ಓದ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.